ಮಲಪ್ರಭಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ನಾಳೆಯ ದಿನ ನೆರವೇರಲಿದ್ದು, ಬೈಲಹೊಂಗಲ ಭಾಗದ ಜನತೆಯ ಅನುಕೂಲಕ್ಕಾಗಿ ಸುಸಜ್ಜಿತವಾದ ಮಲಪ್ರಭಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವನ್ನು ಇದೇ ಜೂನ್ 22ರಂದು ಹಮ್ಮಿಕೊಳ್ಳಲಾಗಿದ್ದು, ಸೋಮವಾರ ಪೇಟೆಯ ದಾನಮ್ಮ ದೇವಿಯ ದೇವಸ್ಥಾನದ ಹತ್ತಿರ ಅದ್ದೂರಿಯಾಗಿ ಈ ಕಾರ್ಯಕ್ರಮ ಜರುಗಲಿದೆ ಎಂದು ಡಾಕ್ಟರ್ ಮಂಜುನಾಥ ಮುದುಕನಗೌಡರ ಎಲುವು ಕೀಲು ರೋಗ ತಜ್ಞ ತಿಳಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ರವೀಂದ್ರ ಕುಮಾರ ಜಕ್ಕನೂರ್ ಹಾಗೂ ಚಿಕ್ಕಮಕ್ಕಳ ತಜ್ಞರಾದ ಡಾಕ್ಟರ್ ಶರಣ್ ಕುಮಾರ್ ಅಂಗಡಿ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತಿರುವ ಹಾಗೆ ಪಟ್ಟಣದಲ್ಲಿ ಮಲಪ್ರಭಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವನ್ನು ಇದೇ ರವಿವಾರ 22/6/2025ರಂದು ಬೆಳಗ್ಗೆ 10:30ಕ್ಕೆ ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ನಮ್ಮದು ಒಂದೇ ಉದ್ದೇಶ, ಅತಿ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಚಿಕಿತ್ಸೆ ನಮ್ಮ ಬೈಲಹೊಂಗಲ ಭಾಗದ ಜನರಿಗೆ ನೀಡಬೇಕಂತ ಹೇಳಿ ನಮ್ಮ ಮಲಪ್ರಭಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಎಲ್ಲ ವೈದ್ಯ ಮಿತ್ರರು ನಾವು ಸೇರಿಕೊಂಡು ಇದರೊಂದನ್ನು ಬೈಲಹೊಂಗಲಕ್ಕೆ ಒಂದು ಕೊಡುಗೆನ ಕೊಡಬೇಕಂತ ಒಂದು ನಿರ್ಧಾರ ಮಾಡಿ ಇದೇ ರವಿವಾರ ಹಮ್ಮಿಕೊಂಡಿದ್ದೇವೆ. ಅವತ್ತಿನ ದಿವಸ ನಿಮಗೆಲ್ಲ ಗೊತ್ತಿರೋ ಹಾಗೆ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಶಿವಾನಂದ ಭಾರತಿ ಇಂಚಲ ಶ್ರೀ ಶಿವಾನಂದ ಭಾರತಿ ಸ್ವಾಮೀಜಿಯವರು ಹಾಗೂ ಮುರುಗೋಡದ ದುರ್ಗೇಶ್ವರ ಮಹಾಂತ ಸ್ವಾಮೀಜಿಯವರು ಹಾಗೂ ನಮ್ಮ ಮೂರ್ಸಾರ ಮಠದ ಪ್ರಭು ನೀಲಕಂಠ ಸ್ವಾಮಿಗಳು ಹಾಗೂ ಡಾಕ್ಟರ್ ಆರಾದ್ರಿಮಠ ಸ್ವಾಮೀಜಿಯವರು, ಬೈಲಹೊಂಗಲದ ಮಹಾಂತ ಶಾಸ್ತ್ರಿ ಆರಾದ್ರಿಮಠ ಸ್ವಾಮೀಜಿಯವರು ಹಾಗೂ ಅಭಿನವ ಸಿದ್ಧಲಿಂಗ ನಯಾನಗರ ಸ್ವಾಮೀಜಿಯವರು ಹಾಗೂ ನಮ್ಮ ಓಂ ಶಾಂತಿಯ ಅಧ್ಯಕ್ಷತೆ ವಹಿಸಿದಂಥ ಪ್ರಭಾ ಅಕ್ಕನವರು ಹಾಗೂ ಮೌಲಾನಾ ಬಾದಿ ಇವರೆಲ್ಲ ಸೇರಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಅದೇ ರೀತಿಯ ಹೊತ್ತಿನ ಉದ್ಘಾಟಕರಾಗಿ ನಮ್ಮಲ್ಲಿ ಸತೀಶಣ್ಣ ಜಾರಕಿಹೊಳಿ ಆಗಮಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ನಮ್ಮ ಶಾಸಕರಾದ ನಮ್ಮ ಜನಪ್ರಿಯ ಶಾಸಕರಾದ ಮಾಂತೇಶಣ್ಣ ಕೌಶಲ್ಯವರು ವಹಿಸಿಕೊಂಡಿದ್ದಾರೆ. ಇದರಲ್ಲಿ ನಮ್ಮಲ್ಲಿ ವಿಶೇಷ ಸನ್ಮಾನಿತರಾಗಿ ಡಾಕ್ಟರ್ BS ಮಾನ್ಶೆಟ್ಟಿ ಹಾಗೂ ಡಾಕ್ಟರ್ AN ಬಾಳಿಯವರನ್ನ ನೇಮಿಸಲಾಗಿ ನಾವು ಮಾಡಿಕೊಂಡಿದ್ದೇವೆ. ಮುಖ್ಯ ಅತಿಥಿಗಳಾಗಿ ನಮ್ಮಲ್ಲಿ ಅವತ್ತು ಸಂಸದರಾದ ನಮ್ಮ ಜಗದೀಶ್ ಶೆಟ್ಟರ್ ಅವರು ಹಾಗೂ ಸನ್ಮಾನ್ಯ ಶ್ರೀ ಇರಾನಿ ಕಡಾಡಿ ಅವರು ಹಾಗೂ ಸನ್ಮಾನ್ಯ ಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಆಗಮಿಸಲಿದ್ದಾರೆ. ಅತಿಥಿಗಳಾಗಿ ನಮ್ಮ ಕಿತ್ತೂರಿನ ಶಾಸಕರಾದ ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರು, ಸೌದತ್ತಿಯ ಶಾಸಕರಾದ ಸನ್ಮಾನ್ಯ ಶ್ರೀ ವಿಶ್ವಾಸ್ ವೈದ್ಯ ಅವರು ಹಾಗೂ ಬೈಲಹೊಂಗಲದ ಜನಪ್ರಿಯ ಮಾಜಿ ಶಾಸಕರಾದಂಥ ಜಗದೀಶ್ ಬೆಟ್ಗೂಡ್ ಅವರು ಹಾಗೂ ಮಾಂತೇಶ್ ದೊಡ್ಡಗೌಡರವರು ಹಾಗೂ VI ಪಾಟೀಲ್ರವರು ಆಗಮಿಸಲಿದ್ದಾರೆ ಹಾಗೂ ಶಂಕರ್ ಮಾಡಲಿಗೆವರು. ಅದೇ ರೀತಿ ನಮ್ಮ ಜಿಲ್ಲಾ ಕುಟುಂಬ ಕಲ್ಯಾಣ ಆರೋಗ್ಯ ಅಧಿಕಾರಿಗಳಾದ ಈಶ್ವರಪ್ಪ ಗಡಾದವರು ಹಾಗೂ ತಾಲೂಕಾ ಘಟಕದ ನಮ್ಮ ಕುಟುಂಬ ಕಲ್ಯಾಣ ಅಧಿಕಾರಿ ಸಿದ್ದನವರು ಹಾಗೂ ಪುರಸಭೆ ಅಧ್ಯಕ್ಷರಾದ ನಮ್ಮ ವಿಜಯ ಬಾಳಣ್ಣವರು ಆಗಮಿಸಲಿದ್ದಾರೆ. ಒಂದೇ ಉದ್ದೇಶ, ಈಗಾಗಲೇ ಹೇಳಿದೆ ನಿಮಗೆ, ಅತಿ ಕಡಿಮೆ ವೆಚ್ಚದಲ್ಲಿ ಒಂದು ಗುಣಮಟ್ಟದ ಚಿಕಿತ್ಸೆ ಕೊಡಬೇಕಂತ ಹೇಳಿ ನಮ್ಮಲ್ಲಿ ಒಂದು 4 ಡಿಪಾರ್ಟ್ಮೆಂಟು, ನಾವು ಡಾಕ್ಟರ್ ಮಂಜುನಾಥ್ ಮುದುಕನಗೌಡರಾಗಿರ್ಬೋದು, ಡಾಕ್ಟರ್ ಶರಣ್ ಕುಮಾರ್ ಅಂಗಡಿ ನವಜಾತ ಶಿಶು ಮತ್ತು ಚಿಕ್ಕ ಮಕ್ಕಳ ತಜ್ಞರು, ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಂತ ಡಾಕ್ಟರ್ ಅಶೋಕ್ ದೊಡ್ವಾಡ್ರವರು ಹಾಗೂ ಡಾಕ್ಟರ್ ರವೀಂದ್ರ ಕುಮಾರ್ ಜಕ್ಕನೂರು ಕರೆಯ ಮೇರೆಗೆ ಅವರು ತಮ್ಮ ಮುಂಜಾನೆಯ ವೈದ್ಯನಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಕೆಲಸ ಮುಗಿಸಿ ನಮ್ಮ ಕರೆಯ ಮೇರೆಗೆ ಈ ಆಸ್ಪತ್ರೆಯನ್ನು ಸೇವೆಯನ್ನು ಒದಗಿಸಲಿದ್ದಾರೆ. ಆದರೆ ನಮ್ಮಲ್ಲಿ 4 ಡಿಪಾರ್ಟ್ಮೆಂಟ್ ಆಗಿದ್ದಾವೆ. ಒಂದೇ ಇಂಪಾರ್ಟೆಂಟ್ ಇದರಲ್ಲಿ ನಮ್ಮದು ಏನಂದರೆ ಸುಸಜ್ಜಿತ ಒಂದು ಕೊಠಡಿಗಳು, ಪ್ರೈವಸಿ, ಎಲ್ಲ ಪೇಷಂಟ್ಗಳಿಗೆ ಒಂದು ಪ್ರೈವಸಿ ಇರಬೇಕು ಮತ್ತು ಸುಸಜ್ಜಿತವಾದ ಹೈಟೆಕ್ OTಗಳಿದ್ದಾವೆ ಮತ್ತು ಕಂಪ್ಲೀಟ್ 24/7 ನಮ್ಮಲ್ಲಿ ಫಾರ್ಮಸಿ ಓಪನ್ ಇರುತ್ತೆ ಮತ್ತು ತುರ್ತು ಚಿಕಿತ್ಸಾ ನಿಗಾ ಘಟಕ 24 ಮತ್ತು 7 ಗಂಟೆಗಳ ಕಾಲ ಓಪನ್ ಆಗಿರ್ತದೆ. ಮತ್ತು ಹೆಣ್ಣು ಮಕ್ಕಳಿಗೆ ಆಲ್ಮೋಸ್ಟ್ ಹೆರಿಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗುವುದು. ಅದು ಸಪರೇಟ್ ಕೊಠಡಿಯನ್ನು ಅವರಿಗೆಲ್ಲರಿಗೂ ಮಾಡಿಕೊಳ್ಳಲಾಗುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದೇ ರೀತಿ ನಮ್ಮ ಹೃದಯದ ವಿಭಾಗದಲ್ಲಿ ICU ಘಟಕವನ್ನು ನಾವು ಸ್ಥಾಪಿಸಲಾಗಿದ್ದೇವೆ. ಫಸ್ಟ್ ಟೈಮ್ ಬೈಲಹೊಂಗಲದಲ್ಲಿ ನಾವು ವೆಂಟಿಲೇಟರ್ ಸರ್ವಿಸನ್ನು ಕೊಡ್ತಾ ಇದ್ದೀವಿ. ಯಾವುದೇ ನಾವು ಹಾರ್ಟ್ ಅಟ್ಯಾಕ್ ಆಗಲಿ ಅಥವಾ ಎಮರ್ಜೆನ್ಸಿ ಸರ್ವಿಸಸ್ ಆಗಲಿ, ನಾವು ಗೋಲ್ಡನ್ ಪೀರಿಯಡ್ ಅಂತೀವಿ, ಆ ಪೀರಿಯಡಲ್ಲಿ ಹ್ಯಾಂಡಲ್ ಮಾಡೋಕ್ಕೆ ನಮಗೆ ಏನೇನು ವ್ಯವಸ್ಥೆ ಬೇಕು ನಮ್ಮ ಬೈಲಹೊಂಗಲ ಆಸ್ಪತ್ರೆಯಲ್ಲಿ ನಾವು ಅದನ್ನು ಒದಗಿಸಿ ಕೊಡ್ತಾ ಇದ್ದೀವಿ. ಒಂದೇ ಒಂದು ಉದ್ದೇಶ, ನಮ್ಮಲ್ಲಿ ಈಗಲೂ ಹೇಳ್ತಾ ಇದ್ದೀನಿ, ಮುಂದಾದರೂ ಹೇಳ್ತಾ ಇದ್ದೀನಿ, ನಿಮ್ಮ ಸಹಕಾರ ಇಲ್ಲೇ 13 ವರ್ಷ ಈ ನಮ್ಮ ಮಲಪ್ರಭಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ 2013ರಿಂದ 2025 ತನಕ ಬಂದಿದೆ. ಇದೆಲ್ಲ ಜನರ ಆಶೀರ್ವಾದ ಹಾಗೂ ಇಲ್ಲಿ ನಮ್ಮ ತಾಯಿ ದಾನಮ್ಮ ದೇವಿ ಆಶೀರ್ವಾದದಿಂದ ಮುಂದೆ ದಯವಿಟ್ಟು ಈ ಭಾಗದ ಎಲ್ಲ ಜನರು 22/6/25 ಇದೇ ರವಿವಾರದ್ದು ಈ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ನಮಗೆಲ್ಲ ಆಶೀರ್ವಾದ ಮಾಡಬೇಕಂತ ಕೇಳ್ತಾ ಇದ್ದೀನಿ. ನಮಸ್ಕಾರ.